ನಮಸ್ಕಾರ ಪ್ರಿಯರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯೋಗದ ಒಂದು ಶಾರ್ಟ್ ಸೆಷನ್, ಯೋಗಿಕ ವ್ಯಾಯಾಮದ್ದು. ಈ ಸೆಷನ್ ಅಲ್ಲಿ ದೇಹದ ಎಲ್ಲ ಪಾಠಗಳನ್ನು ಕವರ್ ಮಾಡ್ತೀನಿ. ವಿವಿಧ ವ್ಯಾಯಾಮದಿಂದ ಆಸನ ಎಷ್ಟು ಸಾಧ್ಯ ಆಗುತ್ತೆ. ಇದೊಂದು ಶಾರ್ಟ್ ಸೆಷನ್ ಆಗುತ್ತೆ, 15-30 ಮಿನಿಟ್ಸ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕಂಟಿನ್ಯೂ. ಸ್ನೇಹಿತರೆ ನೋಡಿ, ಅಡಿಯಿಂದ ಮುಗಿಯುವವರೆಗೆ ಅಂದರೆ ಶುರುವಿನಲ್ಲಿ ಪಾದಗಳಿಗಿಂತ ಮೊದಲು ಬರೋದು ಕಾಲುಗಳಿಗೆ ಎಕ್ಸರ್ಸೈಸ್ ಅನ್ನು ಮಾಡ್ತೀವಿ. ಕಾಲುಗಳ ಬಗ್ಗೆ ಒಂದು ಕಂಫರ್ಟಬಲ್ ಗ್ಯಾಪ್, ಫೀಟ್ ಅಥವಾ 1.5 ಫೀಟ್ ನಿಮಗೆ ಬ್ಯಾಲೆನ್ಸ್ ಸಿಗೋದಕ್ಕೆ, ಅಂದರೆ ನಿಂತ್ಕೊಳ್ಳೋದಕ್ಕೆ ಬ್ಯಾಲೆನ್ಸ್ ಸಿಗೋಷ್ಟು ಗ್ಯಾಪನ್ನು ಇಟ್ಕೊಳ್ಳೋದು. ಆಮೇಲೆ ಕಾಲು ಬೆರಳುಗಳ ಮೇಲೆ ನಿಲ್ಲೋದಕ್ಕೆ ಪ್ರಯತ್ನ ಮಾಡೋದು. ಹಿಮ್ಮಡಿಯನ್ನು ಪೂರ್ಣವಾಗಿ ಈ ಥರ ಬೆಳೆ ಕೈಗಳನ್ನು ನಿಮ್ಮ ಬ್ಯಾಲೆನ್ಸ್ಗೆ ಹೇಗೆ ಅನುಕೂಲ ಆಗುತ್ತೋ ಅದು ಹಿಂದ್ಗಡೆ ಗೊತ್ತಿಲ್ಲ ಕಟ್ಕೋಬೋದು, ಸೊಂಟದ ಮೇಲೆ ಇಟ್ಕೋಬೋದು, ಅಥವಾ ಮೇಲ್ಗಡೆ ಈ ಥರ ಇಟ್ಕೊಳ್ಳೋ ಬ್ಯಾಲೆನ್ಸ್ ಬೇಕಾದಾಗ ಕತ್ತಿನ ಹಿಂದಕ್ಕೆ ಕೈಗಳನ್ನ ಫಿಂಗರ್ಗಳನ್ನ ಈ ಥರ ಇಂಟರ್ಲಾಕ್ ಮಾಡಿ ಹಿಂದ್ಗಡೆ ಇಟ್ಕೊಂಡ್ರೆ ಆಗುತ್ತೆ. ಕತ್ತಿನ ಹಿಂದಕ್ಕೆ ಇಟ್ಕೊಂಡ್ರೆ ಭುಜ ಕೊಡೋದು. ಶ್ವಾಸವನ್ನು ಒಳಗಡೆ ಇಟ್ಕೊಳ್ತಾ ಹಿಮ್ಮಡಿಯನ್ನು ನೇರ ಕಟ್ಟೋದು, ಕಾಲುಗಳ ಮೇಲೆ ನಿಲ್ಲುವಂಥದ್ದು. ಶ್ವಾಸವನ್ನು ಹೊರಗಡೆ ಬಿಟ್ಟು ಕೆಳಗೆ ಒಂದು 50 ಸಲ ಮಾಡಿದ್ರೆ ಇದೇ ಎಕ್ಸರ್ಸೈಸ್ ಅಲ್ಲಿ ಬೆರಳುಗಳು ಮತ್ತೆ ಪಾದದ ಗಂಟಲಿಗೆ ಒಳ್ಳೆ ವ್ಯಾಯಾಮ. ಶ್ವಾಸ ಹೊರಕ್ಕೆ ಹಿಮ್ಮಡಿ ಮೇಲೆ, ಶ್ವಾಸ ಹೊರಕ್ಕೆ ಹಿಮ್ಮಡಿ ಮೇಲೆ. ಇದೇ ತರ ರೊಟೇಟ್ ಮಾಡಿ ಆಂಕಲ್ಗಳನ್ನು ಬಲಭಾಗಕ್ಕೆ ತಿರುಗುವಂಥದ್ದು. ಆಂಕಲ್ಗಳನ್ನ ರೊಟೇಟ್ ಮಾಡ್ತಾ ಎಡಭಾಗಕ್ಕೆ ತಿರುಗುವಂಥದ್ದು. ಮೇಲ್ಗಡೆ ಎತ್ತುವಾಗ ಕಾಲುಗಳನ್ನು ಶ್ವಾಸ ಒಳಗಡೆ ಹೋಗುತ್ತೆ, ಹಿಮ್ಮಡಿಯನ್ನು ಕೆಳಗಡೆ ಬಿಡುವ, ಶ್ವಾಸ ಹೊರಗೆ ಬರುತ್ತೆ. ಒಂದು ಸೆಮಿ ಸರ್ಕ್ಯುಲರ್ ರೊಟೇಷನ್ ಆಗುತ್ತೆ. ನಿಮ್ಮ ಕಾಲುಗಳಿಗೆ ಎತ್ತಿ ಇಡುವಂಥದ್ದು. ಬ್ಯಾಲೆನ್ಸ್ ಇರಲ್ಲ, ಸ್ವಲ್ಪ ಕಷ್ಟನೇ ಬ್ಯಾಲೆನ್ಸ್ ಇಟ್ಕೊಂಡು ಟ್ರೈ ಮಾಡಿ, ಸಾಧ್ಯದಷ್ಟು ಚೆನ್ನಾಗಿ ಮಾಡಬೇಕು. ಈಗ ಏನಾಗುತ್ತೆ ಅಂದರೆ ನೀವು ಪಾದದ ಮುಂಭಾಗ ಇರುತ್ತೆ, ಅದು ಮಸಾಜ್ ಆಗುತ್ತೆ ಸಮಸ್ಯೆ. ಅದ್ರ ಜೊತೆಯಲ್ಲಿ ಹಿಂಭಾಗ ಮೇಲೆ ಕೆಳಗೆ ಹಾಕಿ ಹಿಮ್ಮಡಿ ಮೇಲೆ ಕೆಳಗೆ ಆಗುತ್ತೆ. ಹಿಮ್ಮಡಿ ಕೂಡ ಎಕ್ಸರ್ಸೈಸ್ ಆಗುತ್ತೆ. ಆ್ಯಂಕಲ್ ಅಂದರೆ ಈ ಪಾದದ ಗಂಟು ಹೇಳ್ತೀವಿ, ಅದು ಕೂಡ ತುಂಬ ಒಳ್ಳೆ ಎಕ್ಸರ್ಸೈಸ್. ಇದನ್ನು ಫಸ್ಟ್ ಎಕ್ಸರ್ಸೈಸ್ ಆಗಿ ಮಾಡಿದ್ವಿ. ಈ ಭಾಗಕ್ಕೆ ಎಕ್ಸರ್ಸೈಸ್ ಕೊಟ್ಟಾಗ ಮೇಲ್ಗಡೆ ಇರೋದು ಈ ಥರ ಸೆಮಿ ಸರ್ಕ್ಯುಲರ್ ರೊಟೇಷನ್ ಇದೆ. ಇವೆರಡನ್ನು ಫಸ್ಟ್ ಎಕ್ಸರ್ಸೈಸ್ ಆಗಿ ಕಂಪ್ಲೀಟ್ ಮಾಡ್ತಾರೆ. ಪಾದದ ಒಂದು ಪೋರ್ಷನ್ ಅನ್ನು ಮುಗಿಸೋ ಪ್ರಯತ್ನ ಮಾಡ್ತೀವಿ. ಈಗ ಏನು ಮಾಡ್ತೀವಿ ಅಂದರೆ ಹಿಮ್ಮಡಿಗಳ ಮೇಲೆ ಈ ಥರ ಹಿಂದ್ಗಡೆ ಇಟ್ಕೋಬೋದು, ಕೈಗಳನ್ನ ಸ್ವಂತ ಮೇಲೆ ಇಟ್ಕೋಬೋದು, ಅಥವಾ ಈ ಥರ ಕಟ್ಕೋಬೋದು. ಮುಂದ್ಗಡೆ ಕಟ್ಕೊಂಡು ಬರುತ್ತೆ. ನಿಮಗೆ ಹೇಗೆ ಚೆನ್ನಾಗಾಗುತ್ತೆ ಅಂದರೆ ಯಾವ ಪೋಸಲ್ಲಿ ನಿಮಗೆ ಚೆನ್ನಾಗಿ ಬ್ಯಾಲೆನ್ಸ್ ಸಿಗುತ್ತೋ ಅದನ್ನು ಮಾಡೋದಕ್ಕೆ ಪ್ರಯತ್ನ, ಆಯಿತಾ? ನೆಕ್ಸ್ಟ್ ಏನಂದರೆ ಹಿಮ್ಮಡಿಗಳ ಮೇಲೆ ನಿಲ್ಲುತ್ತೆ. ಈ ಬೆರಳುಗಳ ಪೋರ್ಷನ್ ಮೇಲ್ಗಡೆ ಎತ್ತೀರಾ, ಹಿಮ್ಮಡಿಗಳ ಮೇಲೆ ನಿಲ್ಲೋದಕ್ಕೆ ಪ್ರಯತ್ನ. ಮೇಲ್ಗಡೆ ಎತ್ತುವಾಗ ಉಸಿರನ್ನು ಒಳಗಡೆ ಬಿಡುತ್ತೆ, ಕೆಳಗಡೆ ಬಿಡುವಾಗ ಹೊರಗಡೆ ಬಿಡ್ತೀರಾ. ಇದು ಕೂಡ ಆ್ಯಂಕಲ್ಗೆ ತುಂಬ ಒಳ್ಳೆ ವ್ಯಾಯಾಮ ಅನಿಸುತ್ತೆ. ಮೊದಲು ಮಾಡಿದ್ರೆ ಒಂದು ರಿವರ್ಸ್ ಆ್ಯಕ್ಷನ್ ಇದೆ. ಆ್ಯಂಕಲ್ಗಳಿಗೆ ತುಂಬ ಒಳ್ಳೆ ಎಕ್ಸರ್ಸೈಸ್ ಅನ್ನು ಕೊಡುತ್ತೆ. ಹಿಮ್ಮಡಿಗಳನ್ನು ಸ್ಟ್ರಾಂಗ್ ಮಾಡುತ್ತೆ. ಹಿಮ್ಮಡಿಗಳ ಮೇಲೆ ಸುತ್ತಿ ಭಾರ ಹಾಕಿ ನಿಲ್ಲೋದಿಲ್ಲ. ಇಲ್ಲೂ ಕೂಡ ಎಡಕ್ಕೂ ಬಲಕ್ಕೂ ಸರಿಯಾಗಿ ಹಿಮ್ಮಡಿಗಳ ಮೇಲೆ ರೊಟೇಟ್ ಮಾಡಿ, ಸೆಮಿ ಸರ್ಕ್ಯುಲರ್ ರೊಟೇಷನ್. ಎಡಕ್ಕೂ ಬಲಕ್ಕೂ ಸರಿಯಾಗಿ ಹೊರಗಡೆ ಹೋಗುವಾಗ ಶ್ವಾಸ ಹೊರಗಡೆ ಬಿಡ್ತೀರಾ, ಸೆಂಟ್ರಲ್ ಇರುವಾಗ ಶ್ವಾಸವನ್ನು ಹೊರಗಡೆ ಬಿಡ್ತೀರಾ, ಮತ್ತೆ ಹೊರಗಡೆ ಬಿಡ್ತೀರಾ, ಬಲಕ್ಕೆ ಹೊರಳಿದಾಗ ಎಡಕ್ಕೂ ಬಲಕ್ಕೆ ಹೊರಳೋದು ರೊಟೇಷನ್ ನಡೆಯುತ್ತೆ. ಹಿಮ್ಮಡಿಗಳ ಮೇಲೆ ಮೊದಲು ರೊಟೇಟ್ ಮಾಡಿದ್ದು ನಿಮ್ಮ ಕಾಲುಗಳನ್ನು ಉಪಯೋಗಿಸಿ, ಈಗ ಹಿಮ್ಮಡಿಗಳ ಮೇಲೆ ರೊಟೇಟ್ ಮಾಡ್ತೀರಾ. ಹಿಮ್ಮಡಿಗಳಿಗೆ ಬಲವನ್ನು ಜಾಸ್ತಿ ಮಾಡುತ್ತೆ. ಕಾಲುಗಳನ್ನ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾಪ್ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಎರಡು ಪಾದಗಳ ಅಂದರೆ
ಯಾವ ಥರ ಗ್ಯಾಪ್ನಿಂದ ನಿಮ್ಗೆ ಚೆನ್ನಾಗಿ ಆಗುತ್ತೆ, ಯಾವ ಥರ ಗ್ಯಾಪ್ ಇದೆ ನಿಮಗೆ ಬೆಸ್ಟ್ ಅಂತ ಅನ್ಸುತ್ತೋ ಅಷ್ಟು ಗ್ಯಾಪನ್ನು ಇಟ್ಕೊಳ್ಳಿ. 1.5 to 2 feet ಅಂತ ಇಟ್ಕೋಬೋದು. ಸುಮಾರಾಗಿ ಬಹಳಷ್ಟು ಜನರಿಗೆ ಈ ಗ್ಯಾಪ್ ಸರಿಯಾಗುತ್ತೆ. 1.5 to 2 feet ಗ್ಯಾಪ್. ನೆಕ್ಸ್ಟ್ ಎಕ್ಸಸೈಸ್ ನಾವು ಮಾಡ್ಬೇಕು ಮೊಣಕಾಲಿಗೆ ಸ್ಟ್ರೈಟ್. ಒಂದು ಕಾಲನ್ನ ಈ ಥರ ಮೇಲ್ಗಡೆ ಇರ್ತೀರ, ಉಸಿರನ್ನ ಒಳಗಡೆ ಇರ್ಬೋದು, ಕೆಳಗಡೆ ಇರ್ತೀರ, ಉಸಿರನ್ನ ಹೊರಗಡೆ ಇರ್ತೀರ. ಎಡಗಾಲನ ಮೇಲ್ಗಡೆ ಇರ್ತಿದ್ವಿ, ಉಸಿರನ್ನ ಒಳಗಡೆ ಇರ್ತಿದ್ವಿ. ಮೊಣಕಾಲನ್ನ ಇಟ್ಕೋತೀರ, ಈ ಥರ ಕೈಗಳನ್ನ ಬಸ್ಕೊಂಡ್ಬಿಟ್ಟು ಎತ್ತಿ ಇಟ್ಕೊಳ್ತೀವಿ. ಬ್ಯಾಲೆನ್ಸ್ ಎಕ್ಸಸೈಸ್ ಕೂಡ ಹೌದು, ಮೊಣಕಾಲಿಗೂ ಬಹಳ ಒಳ್ಳೆಯದು. ಬಹಳ ಸಿಂಪಲ್ ಎಕ್ಸಸೈಸ್ ಇದೆ, ಈಸಿಯಾಗಿ ಯಾರು ಬೇಕಿತ್ತು ಮಾಡಬಹುದು. ಈ ಡ್ಯೂರೇಷನ್, ಈ ಥರ ಹಿಡ್ಕೊಳ್ಳೋ ಡ್ಯೂರೇಷನ್ ಎಷ್ಟು ಬೇಕಿದ್ರು ಇರ್ಬೋದು. ಅಂದರೆ ನಿಮ್ಮ ಕೆಪಾಸಿಟಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗ್ತದೆ. ಅವರು ಕ್ವಿಕ್ ಆಗಿ ಎಕ್ಸಸೈಸ್ಗಳನ್ನು ಮಾಡ್ತಾ ಹೋಗ್ತಾರೆ. ಯಾವ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೋ ಅವ್ರು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಆಮೇಲೆ ಈ ಥರ ತೂರಾಡೋದು ಎಲ್ಲನೂ ಕೂಡ ಎಡಕ್ಕೂ ಬದಕ್ಕೂ ಒಂಚೂರು ತೂರಾಡೋದು. ಮೊಣಕಾಲನ್ನು ಹಿಡ್ಕೊಂಡು ಆ ಬ್ಯಾಲೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ಎಡಕ್ಕೂ ಬಲಕ್ಕೂ ತೂರಾಡೋದು. ಶ್ವಾಸ ಸೆಂಟ್ರಲ್ ಇರುವಾಗ ಶ್ವಾಸವನ್ನು ಹೊರಗಡೆ ಇರ್ತದೆ, ಎಡಕ್ಕೂ ಬಲಕ್ಕೂ ಹೋಗುವ ಶ್ವಾಸವನ್ನು ಹೊರಗಡೆ ಇರ್ತದೆ. ಇದೇ ಥರದ ಟ್ರೀಟ್ಮೆಂಟು ನಿಮ್ಮ ಎಡಗಾಲಿಗೆ ಕೂಡ ಮಾಡುವಂಥದ್ದು. ಮೇಲಕ್ಕೆ ಎತ್ತಿ ಹಿಡಿಯೋದು, ಮೊಣಕಾಲನ್ನು ಎತ್ತಿ ಹಿಡ್ಕೊಂಡು ಎಡಕ್ಕೂ ಬಲಕ್ಕೂ ಆಡಿಸೋದು. ಡ್ಯೂರೇಷನ್ ನಿಮ್ಗೆ ಬೇಕಾದಾಗ ಅಡ್ಜಸ್ಟ್ ಮಾಡ್ಕೋಬಹುದು. ಇದು ನೋಡಿ, ಎತ್ತಿ ಹಿಡ್ಕೊಂಡಿದ್ದೀರಾ, ಈ ಮೊಣಕಾಲು ಇಲ್ಲಿ ಲಾಕ್ ಆಯಿತು, ಮತ್ತೊಂದು ಮೊಣಕಾಲಿಗೆ ಈ ಥರ ನೀವು ತೂರಾಡಿದಾಗ ಇನ್ನೊಂದು ಮೊಣಕಾಲಿಗೆ ಪ್ರೆಷರು ಅಷ್ಟೇ ಅಲ್ಲ, ಅಲ್ಲಿ ಒಂಚೂರು ಜಾಸ್ತಿ ಒತ್ತಡವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಥರ ಒತ್ತಡ ಬೀಳೋದ್ರಿಂದ ಅದಕ್ಕೆ ಇನ್ನಷ್ಟು ಶಕ್ತಿ ಬರುತ್ತೆ, ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ ಆ ಪಾರ್ಟ್. ಹಾಗೇನೆ ಭುಜ ಮತ್ತೆ ಮೊಣಕಾಲಿಗೆ ಒಂದೇ ಸಲ ಎಕ್ಸಸೈಸ್ ಮಾಡಬೇಕಂದ್ರೆ ಶ್ವಾಸವನ್ನು ಹೊರಗಡೆ ಕೊಡ್ತಾ ಒಂದು ಕಾಲನ್ನು ಮೇಲೆ ಕೊಡ್ಬೋದು, ಬಲಗಾಲನ್ನು ಶ್ವಾಸ ಕೈಗಳು ಮೇಲೆ ಶ್ವಾಸ ಹೊರಗೆ ಕೈಗಳು ಕೆಳಗೆ. ಮುಷ್ಟಿಯನ್ನು ಬಿಡಿ ಮಾಡ್ತೀರಾ, ಈ ಥರ ಮೇಲ್ಗಡೆ ಇಟ್ಟಿದಾಗ ಮುಷ್ಟಿಯನ್ನು ಬಿಡಿಸ್ತೀರಾ ಚೆನ್ನಾಗಿ. ಉಸಿರಾಟದ ಜೊತೆಯಲ್ಲಿ ಚೆನ್ನಾಗಿ ಮಾಡುವಂಥದ್ದು ಒಂದು ರಿಪೀಟ್ ಎಕ್ಸಸೈಸ್ ಬಹಳ ಚೆನ್ನಾಗಿರುತ್ತೆ. ಭುಜ ಮತ್ತೆ ಮೊಣಕಾಲನ್ನ ಒಂದೇ ಸಲ ಮಸಾಜ್ ಮಾಡ್ತೀವಿ, ತುಂಬ ಒಳ್ಳೆ ಎಕ್ಸಸೈಸ್ ಇದು. ನೆಕ್ಸ್ಟ್ ಏನು ಅಂತ ನೋಡೋಣ. ನೆಕ್ಸ್ಟ್ ಬರುತ್ತೆ ಮಿಡ್ಲ್ ಪೋರ್ಷನ್ ಉಳ್ಕೊಂಡ್ಬಿಟ್ಟು ಭುಜ ಮತ್ತೆ ಮೊಣಕಾಲ ಆಗುತ್ತೆ, ಸೊಂಟ ಉಳ್ಕೊಂಡ್ಬಿಟ್ಟು ಈ ರೀತಿಯಾಗಿ ಎಕ್ಸಸೈಸ್ ಕೊಡೋಲ್ಲ. ಈ ಥರ ಸೊಂಟದ ಮೇಲೆ ಇಟ್ಕೊಂಡು ಬಲಕ್ಕೆ ಅಥವಾ ಹಿಂದಕ್ಕೆ ಹೊರಡುವಂಥದ್ದು. ಶ್ವಾಸವನ್ನು ಹೊರಗಡೆ ಬಿಡ್ತಾ ಸೆಂಟ್ರಿಗೆ ಬರ್ತೀರಾ, ಶ್ವಾಸವನ್ನು ಮತ್ತೆ ಹೊರಗಡೆ ಬಿಡುತ್ತಾ, ಎಡಕ್ಕೆ ಹೊರಡ್ತೀರಾ, ಶ್ವಾಸವನ್ನು ಮತ್ತೆ ಹೊರಗಡೆ ಬಿಡ್ತೀರಾ. ಎಡಕ್ಕೂ ಬಲಕ್ಕಿಂತ ಶ್ವಾಸವನ್ನು ಹೊರಗಡೆ ಬಿಡುವಂಥ ಒಂದು ಎಕ್ಸಸೈಸ್. ಇದನ್ನೇ ಮತ್ತೊಂದು ಥರ ಮಾಡ್ಬೋದು. ಬೆರಳುಗಳನ್ನ ಈ ಥರ ಇಂಟರ್ಲಾಕ್ ಮಾಡೋದು, ಕಾಲುಗಳ ಮಧ್ಯೆ ಅಂದರೆ ಪಾದಗಳ ಮಧ್ಯೆ 1.5 to 2 feet ಗ್ಯಾಪು. ಇಂಟರ್ಲಾಕ್ ಮಾಡಿದ ನಂತರ ಹಸ್ತಗಳನ್ನು ಕತ್ತಿನ ಹಿಂದೆ ಈ ಥರ ಇಟ್ಕೊಳ್ಳೋದು. ಕತ್ತಿನ ಹಿಂದೆ ಇಟ್ಟಾಗ ಒಂಚೂರು ಪ್ರೆಷರ್ ಡೆವಲಪ್ ಆಗುತ್ತೆ ಕತ್ತಿನ ಮೇಲೆ ಮತ್ತು ಹಸ್ತಗಳ ಮೇಲೆ. ಎರಡು ಸೈಡಲ್ಲೂ ಪ್ರೆಷರ್ ಇರುತ್ತೆ, ಆ ಪ್ರೆಷರ್ ಒಳ್ಳೆಯದು. ಒಂಚೂರು ಅಪ್ಲೈ ಮಾಡಿ ಕತ್ತನ್ನು ಒಂಚೂರು ಹಿಂಗಡೆ ಸರಿಸ್ಕೊಂಡು ಚೆಸ್ಟನ್ನು ಮೇಲೆ ಎತ್ತೋದಕ್ಕೆ ಸಾಧ್ಯ. ಬಲಕ್ಕೆ ಹೊರಡ್ತೀರಾ, ಉಸಿರನ್ನ ಹೊರಗಡೆ ಬರ್ತೀರಾ, ಉಸಿರನ್ನ ಒಳಗೆ ಕೆಡ್ಕೊಳ್ತಾ ಸೆಂಟ್ರಿಗೆ ಬರ್ತೀರಾ, ಎಡಕ್ಕೆ ಹೊರಡ್ತೀರಾ, ಉಸಿರನ್ನ ಹೊರಗಡೆ. ಇದೇ ಎಕ್ಸಸೈಸ್ನ ಇನ್ನೊಂದು ಸೆಕೆಂಡ್ ವರ್ಷನ್. ಇನ್ನೊಂದು ನೀವು ಮಾಡೋದು, ಉಸಿರನ್ನ ಹೊರಗಡೆ ಬಿಡ್ತಾ ಮುಂದಕ್ಕೆ ಬಾಗಲು, ಉಸಿರನ್ನ ಹೊರಗಡೆ ಇರ್ಬೋದು, ತಲೆನ ಮೇಲೆ.
ಇದು ಕೂಡ ತುಂಬಾ ಪವರ್ಫುಲ್ ಎಕ್ಸಸೈಸ್. ಭುಜಕ್ಕೆ ಮತ್ತೆ ಶ್ವಾಸಕೋಶಕ್ಕೆ ತುಂಬಾ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಇದನ್ನ ಇನ್ನೊಂದು ತರ ಮಾಡ್ಬೋದು, ಭುಜದ ಎಕ್ಸಸೈಸ್. ಹಿಂದ್ಗಡೆ ಸ್ಟ್ರೆಚ್ ಮಾಡ್ತೀವಿ ಕೈಗೆ. ಬಲಗೈಯನ್ನ ಹಿಂದ್ಗಡೆ ಸ್ಟ್ರೆಚ್ ಮಾಡಿಲ್ಲ, ಎಡಗೈಯನ್ನು ಬಲ ಭುಜದ ಮೇಲೆ ಇಡ್ತೀರ. ಉಸಿರನ್ನ ಹೊರಗಡೆ ಬಿಟ್ಟ ಹಿಂದ್ಗಡೆ ಸ್ಟ್ರೆಚ್ ಮಾಡ್ತೀರ. ಮತ್ತೊಂದ್ಸಲ ತೋರಿಸ್ತೀನಿ. ಕೈಗಳು ಮುಂದೆ, ಉಸಿರನ್ನ ಹೊರಗಡೆ ಬಿಟ್ಟ ಹಿಂದಕ್ಕೆ ಹೊರಡ್ತೀರ. ಎಡಗೈ ಬಲ ಭುಜದ ಮೇಲೆ, ಮತ್ತೆ ಸೆಂಟ್ರಿಗೆ ತಗೊಳ್ತೀರ. ಉಸಿರನ್ನ ಹೊರಗಡೆ ಬಿಟ್ಟ ಲೆಫ್ಟಿಗೆ ಟರ್ನ್ ಮಾಡ್ತೀರ. ಹಿಂದ್ಗಡೆ ಸ್ಟ್ರೈಟ್ ಆಗಿ ತಗೊಂಡೋಗಿ ಟ್ರೈ ಮಾಡ್ತೀರ. ಎಡ ಭುಜ, ಎಡ ಕೈಯಲ್ಲಿ ಬಲಗೈ ಇರುತ್ತೆ, ಬಲಕ್ಕೆ ಇರುತ್ತೆ ಎಡ ಭುಜ. ಮತ್ತೆ ಅದೇ ರೂಲ್ಸ್ ಅಪ್ಲೈ ಆಗುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಸ್ಟ್ರೆಚ್ ಮಾಡಿ. ತುಂಬಾ ಸ್ಟ್ರೆಚ್ ಮಾಡೋದಕ್ಕೆ ಭುಜನ ಅಥವಾ ಕೈಗಳನ್ನ ನೋವು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಆ ಥರ ರಿಸ್ಕ್ ತಗೋಬಾರ್ದು ಯಾವುದು. ಉಸಿರನ್ನ ಹೊರಗಡೆ ಬಿಟ್ಟ ಸೈಡಿಗೆ ಅಥವಾ ಹಿಂದಕ್ಕೆ ಹೊರಡ್ತೀರ. ಉಸಿರನ್ನ ಹೊರಗಡೆ ಬಿಟ್ಟ ಸೆಂಟ್ರಿಗೆ ಬರ್ತೀರ. ಉಸಿರನ್ನ ಹೊರಗಡೆ ಬರ್ತಾ ಕೈಗಳು ಸ್ಟ್ರೇಟ್ ಆಗಿ ಮುಂದೆ ಟಚ್ ಮಾಡ್ತಾರೆ. ಲೆಫ್ಟಿಗೆ ಹೋಗ್ತೀರ. ಮತ್ತೆ ಉಸಿರನ್ನ ಹೊರಗಡೆ ಬಿಟ್ಟ ಲೆಫ್ಟಿಗೆ ಅಥವಾ ಹಿಂದಕ್ಕೆ ಹೊರಗಡೆ ಮಾಡ್ತೀರ. ಕೈಗಳನ್ನ ಸುರಿಸಬೇಕು. ಉಸಿರನ್ನ ಹೊರಗಡೆ ಬಿಟ್ಟ ಸೆಂಟ್ರಲ್ಲಿ ಉಸಿರನ್ನ ಹೊರಗಡೆ ಬರ್ತೀರ. ಸೈಡ್ ಹೋಗುವಾಗ ಉಸಿರನ್ನ ಹೊರಗಡೆ ಬಿಡ್ತೀರ. ಅದೇ ರೂಲ್ಸ್ ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಬೇರೆ ರೂಲ್ಸ್ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಮಾಡುವಂಥದ್ರಿಂದ ಕತ್ತನ್ನ ಮೇಲ್ಗಡೆ ತಗೊಂಡು ಕೆಳಗಡೆ ಬೀಳುತ್ತೆ. ಮೇಲ್ಗಡೆ ತಗೊಳೋದ್ರಿಂದ ಹಿಂದ್ಗಡೆ 90 ಡಿಗ್ರಿ, ಐಡಿಯಲ್ಲಿ ಹಿಂದ್ಗಡೆ 90 ಡಿಗ್ರಿ ಅಂತ ನೋಡಿ ತೋರಿಸ್ಕೊಡ್ತೀವಿ. ಕತ್ತನ್ನ ಹಿಂದ್ಗಡೆ ಚಾಚೋದು, ಸ್ಟ್ರೆಚ್ ಮಾಡೋದು, ಮುಖವನ್ನ ಮೇಲಕ್ಕೆ ಎತ್ತೋದು, ಆಕಾಶ ನೋಡೋದು. ಉಸಿರನ್ನ ಒಳಗಡೆ ಹಾಕುತ್ತಾ ಉಸಿರನ್ನ ಹೊರಗಡೆ ಬಿಟ್ಟ ಕತ್ತನ್ನ ಕರೆಕ್ಟ್ ಆಗಿ 90 ಡಿಗ್ರಿ ಬರೋದಕ್ಕೆ ಟ್ರೈ ಮಾಡ್ತೀವಿ. ಅಂದ್ರೆ ಮುಖ ಕೆಳಮುಖವಾಗಿರುತ್ತೆ, ಕೆಳಗಡೆ ಮಾಡ್ತೀವಿ. ಮೇಲ್ಮುಖ ಉಸಿರು ಒಳಕ್ಕೆ, ಕೆಳಮುಖ ಉಸಿರು ಹೊರಸ್ತಾರೆ. ನೀವು ಗಮನಿಸಬೇಕಾಗಿರೋ ಒಂದು ವಿಷಯ ಇರುತ್ತೆ. ಅದು ಅಂದ್ರೆ ನೋಡಿ, ತಲೆಯನ್ನ ಮೇಲೆ ಕೆತ್ತಿದಾಗ ಚೆಸ್ಟನ್ನು ಕೂಡ ಮೇಲೆ ಕೆತ್ತಿದ ತಲೆ ಕರೆಕ್ಟಾಗಿ 90 ಡಿಗ್ರಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಚೆಸ್ಟನ್ನು ಕೆಳಗಡೆ ಮಾಡಿದೆ, ತಲೆ ಕೂಡ ಕತ್ತು ಕೂಡ ಕರೆಕ್ಟಾಗಿ 90 ಡಿಗ್ರಿ ಆಗುತ್ತೆ ಕೆಳಮುಖ. ಸೊ ಮೇಲ್ಮುಖ ಉಸಿರು ಒಳಕ್ಕೆ, ಕೆಳಮುಖ ಉಸಿರು ಹೊರಗೆ. ಇದು ಇನ್ನೊಂದು ಎಕ್ಸಸೈಸ್ ಇಂಟ್ರೆಸ್ಟಿಂಗ್ ಆಗುವಂಥದ್ದು. ಕತ್ತಿನ ಭಾಗಕ್ಕೆ ವ್ಯಾಯಾಮ ಒದಗಿಸುತ್ತದೆ. ಆಮೇಲೆ ಇದ್ದೇ ಇದೆ ಬಲಕ್ಕೆ ನೋಡೋದು, ಉಸಿರನ್ನ ಹೊರಗಡೆ ಬಿಟ್ಟ ಬಲಕ್ಕೆ ಉಸಿರು ಉಸಿರನ್ನು ಹೊರಗಡೆ ಬಿಟ್ಟ ಸೆಂಟ್ರಲ್ಲಿ ಉಸಿರನ್ನ ಹೊರಗಡೆ. ಬಲಕ್ಕೆ ಹೋಗ್ತೀರಾ, ಉಸಿರನ್ನ ಹೊರಗಡೆ ಬಿಡ್ತೀರಾ. ಸೆಂಟ್ರಿಗೆ ಬರ್ತೀರಾ, ಉಸಿರನ್ನ ಹೊರಗಡೆ ಹಾಕ್ತೀರಾ. ಎಡಕ್ಕೆ ಹೊರಡ್ತೀರಾ, ಉಸಿರನ್ನ ಹೊರಗಡೆ ಬಿಡ್ತೀರಾ. ಪ್ರಾಕ್ಟೀಸ್ ಇದ್ರೆ ತುಂಬಾ ಚೆನ್ನಾಗಿ ಜೋರಾಗಿ ಮಾಡ್ಬೋದು. ಪ್ರಾಕ್ಟೀಸ್ ಇಲ್ಲ ಅಂತಾಗ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಈ ತರ ಮಾಡುವಂಥದ್ದು. ಇನ್ನು ಮತ್ತೊಂದು ಸ್ಟೆಪ್, ಕಿವಿಯನ್ನ ಬಲ ಕಿವಿಯನ್ನ ಬಲ ಭುಜಕ್ಕೆ ಹಾರಿಸುವಂಥದ್ದು. ಬಲಕ್ಕೆ ಬಾಗೋ ಸೆಂಟ್ರಿಗೆ ಬರ್ತೀರಾ, ಉಸಿರನ್ನ ಹೊರಗಡೆ ಬಿಡ್ತೀರಾ. ಉಸಿರನ್ನ ಹೊರಗಡೆ ಬಿಟ್ಟ ಲೆಫ್ಟಿಗೆ ಹೋಗ್ತೀರಾ. ಎಡ ಕಿವಿಯನ್ನ ಎಡ ಬಿಟ್ಟು ತುಂಬಾ ಒಳ್ಳೆ ಕತ್ತಿನ ವ್ಯಾಯಾಮ. ಕತ್ತು ಉಳ್ಕೊಳ್ಳೋದು, ಇಟ್ಕೊಳ್ಳೋದು, ಈ ತರದ ಪ್ರಾಬ್ಲಮ್ಗಳು ದೂರ ಆಗ್ತವೆ. ಬಟ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಯೋಗದಲ್ಲಿ. ಯಾವಾಗ ಪ್ರಿವೆನ್ಷನ್ಗೋಸ್ಕರ ಕತ್ತು ಫ್ಲೆಕ್ಸಿಬಲ್ ಆಗಿ ಇರೋದಕ್ಕೋಸ್ಕರ ಮಾಡುವಂಥ ವ್ಯಾಯಾಮಕ್ಕೆ ನೋವಾದಾಗ ಅದಕ್ಕೆ ಮಾಡೋದಕ್ಕೆ ಹೋಗಬೇಡಿ. ತುಂಬ ಫೋರ್ಸ್ ಮಾಡಬೇಡಿ. ತುಂಬ ಫೋರ್ಸ್ ಮಾಡೋದು, ನೋವಾದಾಗ ಎಕ್ಸರ್ಸೈಸ್ ಮಾಡೋದು, ಈ ಥರದ ಕ್ರಮಗಳು ಬಹಳ ಕೆಟ್ಟದಾಗಿರ್ತಾವೆ, ಕೆಟ್ಟ ಪರಿಣಾಮ ಉಂಟಾಗ್ತವೆ. ಇನ್ನೇನು ಮಾಡ್ಬೋದು, ಕತ್ತನ್ನು ರೊಟೇಟ್ ಮಾಡೋದು, ಕಂಟಿನ್ಯೂಸ್ ಬೆಳ್ಕೋಬೋದು, ಅಥವಾ ಕೈಗಳನ್ನ ಫ್ರೀಯಾಗಿ ಇಟ್ಕೋಬೋದು. ಈಗಲೂ ಆಗುತ್ತೆ. ಕತ್ತನ್ನು ಎಡದಿಂದ ಬರುತ್ತೆ, ಹಿಂದಿನಿಂದ ಮುಂದಕ್ಕೆ ರೊಟೇಟ್ ಮಾಡ್ತಾ ತಿರುಗಿಸೋದು. ಕಿವಿಗಳು ಆಯಾ ಕಡೆಗೆ ಭುಜಗಳನ್ನು ಟಚ್ ಮಾಡ್ತಾರೆ.
ಹಿಂದ್ಗಡೆ ಉಸಿರನ್ನ ಹೊರಗಡೆ ಹಾಕೋತೀರಾ, ಮುಂದ್ಗಡೆ ಬರ್ತಿರ್ತಾರೆ ಉಸಿರನ್ನು ಹೊರಗಡೆ ಬಿಡ್ತೀವಿ. ಹಾಗೇನೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನನ್ನ ಸ್ಪೀಡನ್ನು ನೀವು ಮ್ಯಾಚ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಯಾವ ಸ್ಪೀಡ್ ಸೂಟಬಲ್ ಆಗುತ್ತೆ, ಯಾವ ಥರ ನೀವು ಮಾಡ್ಬೋದಾ ಅದೇ ಸ್ಪೀಡಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಯಾವುದು ಅದ್ಭುತವಾದ ಫಲಿತಾಂಶಗಳು ಸಿಗ್ತವೆ. ಹಾಗೆಯೇ ಒಂದು 5ರಿಂದ 10 ಸಲ ಮಾಡೋದು ತುಂಬ ಐಡಿಯಲ್ ಅಂತ ನನ್ನ ಅಭಿಪ್ರಾಯ. ಇದೇ ಎಕ್ಸಸೈಸ್ ಒಂದು 5ರಿಂದ 10 ಸಲ ಕಂಟಿನ್ಯೂ ಮಾಡುತ್ತೆ, ತುಂಬ ಒಳ್ಳೆ ಫಲಿತಾಂಶ. ಭುಜಗಳನ್ನ ರೊಟೇಟ್ ಮಾಡುವಂಥದ್ದು ಅದನ್ನು ಈ ಸೆಷನಲ್ಲಿ ಈ ಥರ ಕೈಗಳನ್ನ ಮೇಲೆ ಕೊಡ್ತೀರ, ಕೆಳಗಡೆ ಮೇಲಕ್ಕೆ ಹೋದಾಗ ಉಸಿರನ್ನ ಹೊರಗಡೆ ಹಾಕ್ತೀರ, ಕೆಳಕ್ಕೆ ಹೋಗುವಾಗ ಉಸಿರನ್ನ ಹೊರಗಡೆ ಹಾಕ್ತೀರ. ಮುಷ್ಟಿಯನ್ನ ಬಿಗಿಯೋದಿಲ್ಲ, ತುಂಬಾ ಬಿಗಿಯಾಗಿ ಇಟ್ಕೊಳ್ಳೋದಿಲ್ಲ, ಈ ತರ ಲೂಸ್ ಟೈಟ್ ಮಾಡಿರ್ತೀರ. ಇಷ್ಟನ್ನ ಕ್ಲೆನ್ಸ್ ಮಾಡೋದು, ಬಟ್ ಟೈಟ್ ಆಗಿ ಇಟ್ಕೊಳ್ಳೋದಿಲ್ಲ, ಜಸ್ಟ್ ಲೂಸ್ ಆಗಿ ಇಟ್ಕೊಳ್ಳೋದು. ಮುಷ್ಟಿ ಕಟ್ಟಿರ್ತೀರ ಅಷ್ಟೇ. ರಿವರ್ಸ್ ರೊಟೇಷನ್ ಈ ತರ ಬಂದಾಗ ಮುಂದೆ ಟಚ್ ಆಗ್ತವೆ ಮುಷ್ಟಿಗೆ. ಹೊರಗಡೆ ಹೋದಾಗ ಎಕ್ಸ್ಪ್ಯಾಂಡ್ ಆಗ್ತವೆ. ಚೆಸ್ಟನ್ನು ಸಾಧ್ಯ ಆದಷ್ಟು ಮೇಲೆ ತೆರ್ತೀವಿ, ಆಮೇಲೆ ಸಾಧ್ಯ ಆದಷ್ಟು ಕೆಳಗಡೆ ಉಸಿರು ಒಳಕ್ಕೆ, ಕೈಗಳು ಕೆಳಕ್ಕೆ, ಉಸಿರು ಹೊರಗೆ, ಕೈಗಳು ಕೆಳಕ್ಕೆ. ಸಾಧ್ಯ ಆದಷ್ಟು ಮೂಗನ್ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಇವಾಗೆಲ್ಲ ಅಭ್ಯಾಸಗಳು ಮಾಡುವಾಗ ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಮನಸ್ಸಿಗೆ ಒಳ್ಳೆಯದು, ದೇಹಕ್ಕೆ ಒಳ್ಳೆಯದು. ಇವಿಷ್ಟು ಇಂದಿನ ಒಂದು ಸೆಷನ್, ಶಾರ್ಟ್ ಸೆಷನ್ ಇದು. ತುಂಬ ಚೆನ್ನಾಗಿ ಮಾಡ್ಬೋದು. ಆ ಥರ ಡ್ಯೂರೇಷನ್ ಕೂಡ ಎಕ್ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಅನುಕೂಲಕ್ಕೋಸ್ಕರ ಅಂದರೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಡ್ಯೂರೇಷನ್ನ ಜಾಸ್ತಿ ಮಾಡ್ಬೋದು. 15 ನಿಮಿಷ ಮಾಡ್ತೀರಾ ಸರಿ, ಒಂದೊಂದು ಎಕ್ಸಸೈಸನ್ನು 1 ನಿಮಿಷ ಮಾಡ್ಬೋದು, 2 ನಿಮಿಷ ಮಾಡ್ಬೋದು, 3 ನಿಮಿಷ ಮಾಡ್ಬೋದು, 4 ನಿಮಿಷ ಮಾಡ್ಬೋದು, 5 ನಿಮಿಷ ಮಾಡಿ. 5 ನಿಮಿಷ ಮಾಡಿದಾಗ 5 ಎಕ್ಸಸೈಸ್ ಇರುತ್ತೆ. 5 25 ನಿಮಿಷ ಆಗುತ್ತೆ. 5 to 5 25 ಮಿನಿಟ್ಸ್ ಆಗುತ್ತೆ. ಈ ಥರ ಮಾಡ್ಕೊಂಡು ಹೋಗಿ ನಿಮ್ಮ ಆರೋಗ್ಯಕ್ಕೆ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡೋ ಎಕ್ಸಸೈಸ್ ಇದು. ವಿಶೇಷವಾಗಿ ಮೂಳೆಗಳ ಸ್ಟ್ರೆಂತನ್ನು ಜಾಸ್ತಿ ಮಾಡೋದು. ಮೊಣಕಾಲು, ಕಣಕಾಲು, ಭುಜಗಳು, ಕತ್ತು ಇವೆಲ್ಲ ಭಾಗಗಳು ತುಂಬ ಚೆನ್ನಾಗಿ ಎಕ್ಸಸೈಸನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನಿಮ್ಮ